ಕೆರೆ ತಾಲೂಕು ಬೀದಿನಹಳ್ಳಿ ಗ್ರಾಮದ ಉಡಿಸಲಮ್ಮನ ಪವಾಡ. ಮಾತೆಯಾದ ಶ್ರೀ ಉಡಿಸಲಮ್ಮ ದೇವಿಯರು ಇಲ್ಲಿಗೆ ಬಂದು 9 ವರ್ಷ ಪ್ರತಿಷ್ಠಾಪನೆಯಾಗಿದೆ. ಪ್ರತಿಷ್ಠಾಪನೆ ಆದ ನಂತರ ಇಲ್ಲಿ ಭಕ್ತಾದಿಗಳು ತುಂಬಾ ಜನದಿಂದ ಬರ್ತಾ ಇದ್ದಾರೆ. ಅವರ ಅರ್ಕೆಗಳನ್ನೆಲ್ಲ ತುಂಬಾ ನೆರವೇರಿಸ್ಕೊಳ್ತಾ ಇದ್ದಾರೆ. ತಾಯಿ ಹತ್ರ ಏನೇ ಬೇಡ್ಕೊಂಡೋದ್ರು ಆ ತಾಯಿ ಅನುಗ್ರಹಿಸಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡ್ಕೊಂಡ್ಬಂದೆ. ಸಂತಾನವಾಗಿರಲಾಗಬಹುದು, ನಾನಾ ರೀತಿ ಒಂದೇ ತಾಪದಗಳಾಗಬಹುದು ಎಲ್ಲವೂ ಸರಿಪಡಿಸಿಕೊಂಡು ಈ ಮಾತೆಯರು ಎಲ್ಲರಿಗೂ ಆಶೀರ್ವಾದ ಕೊಟ್ಟು ಸಾಕಲ್ಲ ಕಾಪಾಡುತ್ತಿದ್ದಾರೆ. ಡಿಸ್ಟಿಕ್ ಬೀದಿನಹಳ್ಳಿ ಎಂಬ ಗ್ರಾಮದಲ್ಲಿ ನೆಲೆಸಿರುವ ಮಹಾತಾಯಿಯಾದ ಉಡಿಸಲಮ್ಮ ದೇವಿಯರು ಬದ್ರಿಕಾಶ್ರಮ ಗೇಟದಿಂದ ಒಳಗಡೆ ಬರಬೇಕು. ಒಳಗಡೆ ಬಂದು ಸುಮಾರು ದೂರ ಬಂದ ನಂತರ ಬೀದಿನಹಳ್ಳಿ ತೋಟದ ಮನೆಯಲ್ಲಿ ಮಹಾತಾಯಿಯವರು ನೆಲೆಸಿದ್ದಾರೆ. ಈ ತಾಯಿ ಹತ್ರ ಬಂದು ಏನೇ ಒಂದು ಅರ್ಕೆಯನ್ನು ಮಾಡಿಕೊಂಡು ಅವೆಲ್ಲ ಸಂಪೂರ್ಣವಾಗಿ ನೆರವೇರಿಸುತ್ತೆ. ಈ ಅಮ್ಮನ ಸ್ಥಾಪನೆ ಆದಾಗಿಂದಲೂ ನೋಡಿದ್ದೀವಿ, ಕೇಳಿದ್ದೀವಿ, ಆದರೆ ವಿಚಾರ ಎಲ್ಲ ಗೊತ್ತಿತ್ತು. ಹಾಗಾಗಿ ನಾವು ಒಂದು 6 ತಿಂಗಳಿಂದ ಇಲ್ಲಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಮನೆಗಳಲ್ಲಿ ಒಂದು ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಇತ್ತು. ಆಮೇಲೆ ನಮ್ಮ ಕೆಲಸಗಳು ಆಗ್ತಿರ್ಲಿಲ್ಲ, ವ್ಯವಹಾರಗಳು ಆಗ್ತಿರ್ಲಿಲ್ಲ. ಇಲ್ಲಿ ಬಂದು ಒಂದೇ ತಿಂಗಳಿಗೆ ನಮ್ಮ ಕೆಲಸ, ವ್ಯವಹಾರ ಮತ್ತು ಏನನ್ನೇ ಸಮಸ್ಯೆ ಇದ್ರೂ ಅದೆಲ್ಲ ಕ್ಲಿಯರ್ ಆಗಿದೆ. ಎಲ್ಲ ಕೆಲಸಗಳು ನೀಟಾಗಿ ಆಗ್ತಿದೆ. ಈಗೆಲ್ಲ ಸಮಸ್ಯೆಗಳನ್ನೆಲ್ಲ ಕ್ಲಿಯರ್ ಮಾಡಿ ನಾನು ಇದ್ದೀನಿ ಅಂತ ಅಮ್ಮ ಬಲಗಡೆ ಹೂವು ಕೊಟ್ಟು ನಮ್ಗೆ ಅಪ್ಪಣೆ ಕೊಟ್ಟಿದೆ. ನಾವು ಇಲ್ಲಿಗೆ ವಾರ ವಾರ ನಡ್ಕೊತಾ ಇದ್ದೀವಿ, ವಾರ ವಾರ ಬರ್ತಾ ಇದ್ದೀವಿ. ಹಂಗೆ ಇಲ್ಲಿ ಜನ ನಂಬಿ ಬಂದಂಥ ಜನಕ್ಕೆ ಅದೇ ಥರ ಕೆಲಸ ಆಯ್ತಾ ಇದೆ. ಮತ್ತು ಏನೇ ಕಷ್ಟಗಳು ಇದ್ದರೂ ಅಮ್ಮ ಅಪ್ಪಣೆ ಕೊಟ್ಟರೆ ಆ ಕೆಲಸ ಎಲ್ಲ ನಿವಾರಣೆ ಆಗುತ್ತೆ. ಆ ಅಮ್ಮ ಒಪ್ಕೊಂತು ಅಂತಂದರೆ ಆ ಕೆಲಸ ಆಗೇ ಆಗುತ್ತೆ. ತುಂಬ ನಮ್ದವ್ರಿಗೆ ಯಾವುದೋ ದೇವರು ಕೈ ಬಿಡಲ್ಲ. ಹೌದಾ? ತಮ್ಮ ಹೆಸರು? ಗಂಗಾಧರ ಅವರು ಮಾದಿಹಳ್ಳಿ. ನಾವು ಇಲ್ಲಿ ನಾನು 5 ವರ್ಷದಿಂದ ಬರ್ತಾ ಇದ್ದೀನಿ ಅರ್ಚಿ ಸೇವೆ ಮಾಡೋಕ್ಕೆ. ಪ್ರತಿ ವಾರನೂ ಬರ್ತೀವಿ ಪೂಜೆ ಮಾಡೋಕ್ಕೆ. ನಮ್ಗೆ ಒಳ್ಳೇದಾಗಿದೆ. ಅದರಿಂದ ನಾವು ಉಡಿಸಲಮ್ಮನ ನಂಬಿದ್ದೀವಿ. ಅದರಿಂದ ನಾವು ನಮ್ಮ ಮನೆ ಎಲ್ಲ ಕೆಲಸ ಕಾರ್ಯಗಳೆಲ್ಲ ನಡೀತಿದೆ. ಎಲ್ಲ ಒಳ್ಳೇದಾಗಿ ನಂಬಿ ನಾವು ವಾರ ವಾರ ಬರ್ತಾ ಇದ್ದೀವಿ, ಪೂಜೆ ಮಾಡ್ತೀವಿ. ಎಲ್ಲ ನಮ್ದವ್ರಿಗೆಲ್ಲ ಒಳ್ಳೇದಾಗಿದೆ. ಇದು ಯಾವ ರೂಟು ಇದು ಬರೋದು? ಇದು ಬೀದಿನಹಳ್ಳಿ ಬದಿಕಾಶ್ರಮ ರೋಡಲ್ಲಿ ಬರುತ್ತೆ. ಚೆನ್ನಾಗಿದ್ದೀರಿ. ಈಗ ಮೂಲ ನಿಮ್ಮ ತೋಟದಲ್ಲೇ ಮಾಡಿರೋದು. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ? 9 ವರ್ಷದಿಂದ ಮಾಡ್ತಾ ಇದ್ದಾರೆ. ಯಾವ ರೀತಿ ತಾಯಿ ಉದ್ಭವ ಆಗಲಿ ಇಲ್ಲಿ? ಅದು ನಮ್ಮ ಮಗು ಚಿಕ್ಕ ಮಗು ಇದ್ದಾಗಲೇ ಅದು ಯಾವ ರೀತಿ ದೇವಸ್ಥಾನ ಉದ್ಭವ ಮಾಡಿದ್ರಿ? ಎಲ್ಲ ಯಾವ ರೀತಿ ಭಕ್ತಾದಿಗಳು ಒಳ್ಳೇದು ಮಾಡ್ತಾರೆ. ಒಂದು 600-700 ಜನಕ್ಕೆ ಸಂತಾನ ಬಗ್ಗೆ ಕೊಟ್ಟರು. ಅಲ್ಲಿ ನಮ್ಮಮ್ಮ ಮುಂದೆ ಬಂದು ಯಾವುದೇ ಇದು ಕಷ್ಟ ಇದ್ದರೆ ಒಳ್ಳೆಯದಾಗುತ್ತೆ. ಆನಂದ ಆಗಿ ಮುಂದೆ ಹೆಚ್ಚಿನ ಜೋರ ನೆಟ್ಕೊಂಡು ಹೋಗ್ತಿದ್ದಾನೆ ನಾನು ಅಂತ ಅನ್ನಂಗಿದ್ರೆ ನಿತ್ಯ ಸುಮಂಗಲ ನಿತ್ಯ ಮಹೋತ್ಸವ ಸತ್ಯ ತೋರುವ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ಥಳಿ ಬೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅತ್ತಿತ್ತಗಳದೆ ಭಕ್ತರ ಮನೆಯೊಳು ನಿತ್ಯ ಸುಮಂಗಲ ನಿತ್ಯ ಮಹೋತ್ಸವ ಸತ್ಯ ತೋರುವ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ಥಳಿ ಬೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ.